550cc ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಯಾವ ಥರ ಒಂದು ರೇಸ್ ಮಾಡಿದ್ರು ಅಂತ, ಎಷ್ಟು ಸ್ಲೋ ಆಗಿ ಹೋಗಿದ್ರು ಆ್ಯಕ್ಚುಲಿ ಅಂತ. ಬಟ್ ಅದೇ ನಾನು ನಿಮಗೆ ಹೇಳ್ತಾ ಇದ್ದೆ ವಿಡಿಯೋದಲ್ಲೂ, 500cc ಅಥವಾ 350cc ಬುಲೆಟ್ಗಳು ಏನಾದ್ರು ಸಿಕ್ಬಿಟ್ರೆ ಈ ಟ್ರ್ಯಾಕಲ್ಲಿ ಯಾವ ಥರ ಎಷ್ಟು ಸ್ಪೀಡಾಗಿ ಹೋಗ್ತಾರೆ ಅಂತ. ಇಟ್ಸ್ ನಾಟ್ ಅಬೌಟ್ ದ CC, ಇಟ್ಸ್ ಅಬೌಟ್ ದ ಬೈಕ್ ಆ್ಯಂಡ್ ದ ರೈಡರ್. ಸೊ ಇವಾಗ 550ccದು ಫೈನಲ್ಸ್ ನಡೀತಾ ಇದೆ. ಇದು ನೋಡೋಣ 10 ಲ್ಯಾಪ್ ರೇಸು ಯಾವ ಥರ ಇರುತ್ತೆ ಅಂತ ನೋಡೋಣ, ಯಾರು ವಿನ್ ಆಗ್ತಾರೆ ಅಂತಲೂ ನೋಡೋಣ. ಗುರು ನನ್ನ ಬೆಟ್ ಬಂದು ಸೆಕೆಂಡು 15, ಹೆಸರು ಗೊತ್ತಿಲ್ಲ ನನಗೆ. ನಂದು ಬೆಟ್ಟು 15. ನಿಂದು ಯಾವ್ದು ಪ್ರಮೋದ? ಹಾಂ 24. ಓಕೆ, ನನ್ನ 15. ನಿಂದು? ನಿಮ್ಮಿಬ್ಬರದ್ದು ಏನಪ್ಪ? 28. ಅಲ್ಲ ಯಾರು? ಹಾಂ 28. ನಿಮ್ದು ಯಾವ್ದು ಬ್ರೋ? ಹಾಂ 6. ಓಕೆ, ನಂದು 3ನಾ? ಓಕೆ ಆಗಲಿ. ಸೊ ಇವಾಗ ನಂದು 15. ಸೆಕೆಂಡ್ ರೈಡರ್ ಇದಾರಲ್ಲ, ಇಲ್ಲಿ 2ನೇ ರೈಡರ್ ಮೇಲೆ ನಂದು ಬೆಟ್ಟಿಂಗ್ ಇರೋದು. ನೋಡೋಣ ರೈಡರ್ ಯಾರು ಏನು ಅಂತ ಗೊತ್ತಿಲ್ಲ, ಜಸ್ಟ್ ಒಂದು ಊಹೆ ಮೇಲೆ ಹಾಕ್ತಾ ಇದ್ದೀವಿ. ಇದು 500cc ಫೈನಲ್ಸು. ಸೊ ಸ್ನೇಹಿತರೆ, ಇದು ಇವಾಗ ಫೈನಲ್ಸು 500cc ಎಕ್ಸ್ಪರ್ಟ್ ಫೈನಲ್ಸ್. ಇದು ನೋಡುವ. ಓಕೆ ನೋಡಿ, ಮತ್ತೆ ತೋರಿಸ್ತೀನಿ. ಆ 5 ಸೆಕೆಂಡ್ಸ್ ಅಂತ ತಿರುಗ್ತಾರಷ್ಟೇ, ಬಟ್ 5 ಸೆಕೆಂಡ್ಸ್ ಇರಲ್ಲ ನೋಡಿ. ಬೇಕಾದ್ರೆ ಎಣಿಸಿ, ತಿರುಗಿಸಿದ ತಕ್ಷಣ 1 2 ಅಲ್ಲಿ ನೋಡಿ. ಏನೋ ಆಯಿತು. ಏನೋ ಯಾರ 3ನಾ? ಯಾರ್ದು? ನಿಂದ? ನಿನ್ನ ದಬಾಕಂತ ಬಾ, ಯಾರೋ ದಬಾಕ್ ಬಿಡೋ. ನಿಂದು ಆಯ್ತಲ್ಲ, ಮುಗೀತಷ್ಟೇ ನಿಂದು. ಯಾರು ಫ್ರೆಂಡಲ್ಲಿರೋದು? 29. ಏನು ಹೇಳೋಕ್ಕಾಗಲ್ಲ. ಹೌದೌದು, ಇಲ್ಲಿ ಜನ ಜಾಸ್ತಿ ಇದ್ದಾರೆ. ಹಾಗೂ ಸ್ಪೀಡ್ ನೋಡ್ಬೋದು ನೀವು. 650cc ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸ್ಪೀಡಲ್ಲಿದ್ದಾರೆ. ಇಲ್ಲಿ ನೋಡಿ, ಇದು ನನ್ನ ಟೆಕ್ನಿಕ್. ನಾನು ಹೇಳಿದ್ದು, ದಿಸ್ ಈಸ್ ದ ಬ್ಯೂಟಿಫುಲ್ ಟೆಕ್ನಿಕ್. ಓ ಶಿಟ್, ಟ್ರ್ಯಾಕ್ಷನ್ ಸರಿಯಾಗಿದೆ ಗುರು, ಟ್ರ್ಯಾಕ್ಷನ್ ಹೆವಿ ಇದೆ ಗುರು. ಅವ್ರು ನೋಡಿ, ಆ ರೈಡರ್ ಬಿಟ್ಕೊಟ್ಬಿಟ್ರು, ಅವ್ರು ಹೋಗೋಯ್ತು. ಓ ಶಿಟ್, ಈ ಒಂದು ಹೈಪರ್ ಆ್ಯಕ್ಷನ್ ರೇಸಲ್ಲಿ ಯಾವ ಮೂಮೆಂಟಲ್ಲಿ ಏನು ಬೇಕಾದ್ರೆ ಆಗ್ಬೋದು ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಅಲ್ಲಿ ನೋಡಿ, ಗಾಡಿ ಹಂಗೆ ಬಿದ್ದಿದೆ, ಕೈ ಕಾಲೇನೋ ಏಟಾಗಿದೆ ಅನಿಸುತ್ತೆ. ಓಕೆ, ಆ್ಯಂಬುಲೆನ್ಸಿಗೆ ಕರಿತಿದ್ದಾರೆ. ಇಲ್ಲಿ ನೋಡಿ ಆ್ಯಕ್ಷನ್. ಶಟ್ ಏನು ಗುರು, ಇಷ್ಟು ಕ್ರ್ಯಾಶ್ಗಳಾಗ್ತದೆ. ನಂಬರ್ 15 ನಾನು ಹಾಕಿರೋಂಥ ಕುದುರೆ ಅದು ಹೋಯ್ತು. ಗಾಡಿ 28 ಹೋಯ್ತು. ವೆರಿ ಬ್ಯಾಡ್ ಸೈನ್. ರೈಡರಿಗೆ ಏನೋ ಎಮರ್ಜೆನ್ಸಿ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ. ಯಾರು ಫಸ್ಟ್ ಇದ್ದಾರೆ ಸೆಕೆಂಡ್ ಇದ್ದಾರೆ ಅಂದರೆ ಗೊತ್ತಾಗಲಿಲ್ಲ ನನಗೊಂದು. ಓ ಮೈ ಗಾಡ್, 27 ಸಕ್ಕದಾಗಿ ಓಡಿಸಿದ್ರು ಗುರು. ಸೂಪರ್ 24 ಸಕ್ಕದಾಗಿ ಓಡಿಸ್ತಾರೆ. ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಇದು ಯಾರು ಲೀಡಿಂಗಲ್ಲಿದ್ದಾರೆ, ಯಾರು ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಇಲ್ಲಿ ಎಕ್ಸ್ಪರ್ಟ್ಸಲ್ಲಿ ಶರತ್ತಿಗೇನೋ ಆಗಿದೆ, ಮೇಜರಾಗೇನೋ ಆದಂಗಿದೆ. ಐ ಥಿಂಕ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮೇಜರಾಗಿ ಏನೋ ಆಗಿರಬಾರ್ದು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಗೊತ್ತಿರೋರೆ ಅವರು ನನಗೆ, XMZ ರೇಸಿಂಗ್ ಅವರು. ನಂಬರ್ 7 29. ಓ ಸಖತ್ ಆ್ಯಕ್ಷನ್ ಇದೆ ಗುರು. 27 ಸಖತ್ತಾಗಿ ತೊಗೊಂಡ. ಡ್ರೋನ್ ನೋಡ್ರಿ, ಡ್ರೋನ್ ಅದ್ರ ಹಿಂದ್ಗಡೆ ಹೆಂಗೆ ಹೋಗ್ತಾ ಇದೆ. ಯಾ ಶೇಟ್, ಏನು ಗುರು ಇಷ್ಟು ಜನ ಬೀಳ್ತಾ ಇದ್ದಾರೆ. ಒನ್ ಆಫ್ ದ ಹೈಯೆಸ್ಟ್ ಕ್ರ್ಯಾಶ್ ರೇಸ್ ಅನ್ಸತ್ತಿದು. 26. ಓ ಶೇಟ್, ನೀರಿನ ಪ್ರಭಾವ ಗುರು. ಇದನ್ನೇ ನಾನು ಹೇಳಿದ್ದು ನಿಮಗೆ, ನೀರು. 15 ಸಕದಾಗ ಓಡಿಸ್ತಾರೆ ಗುರು.
ನಿಶು ಗುರು. ಓ ಸೂಪರ್ ಗುರು, ಈಸ್ ವಾಕಿಂಗ್. ಪರವಾಗಿಲ್ಲ, ಏನು ಮೇಜರ್ ಇಲ್ಲ ಅಲ್ಲಿಗೆ. ಥ್ಯಾಂಕ್ ಗಾಡ್, ಥ್ಯಾಂಕ್ ಗಾಡ್. ಯಾರು ಗುರು ಇದರಲ್ಲಿ? ಇವ್ರೇನಾ? ಇವರೇ ಲೀಡಿಂಗಾ? 25. ಓಕೆ. ಸೊ ಸ್ನೇಹಿತರೆ, ಇವರು ಫಸ್ಟ್ ಪ್ಲೇಸಲ್ಲಿದ್ದಾರೆ. ಸೆಕೆಂಡ್ ಪ್ಲೇಸಲ್ಲಿ ಆರ್ಟ್ ಆಫ್ ಮೋಟರ್ ಸೈಕಲ್ ಗಾಡಿ ಇದೆ, 24 ನಂಬರು. 25 ಹಾಗೂ 24 ಸಖತ್ತು ಬೇಸಲ್ಲಿ ಹೊಡಿತೀರ ಅವರು. ಬಟ್ ಅದನ್ನು ಕಾಪಾಡಬೇಕು. ಅಲ್ಲಿ ಏನಾಗ್ತಿದೆ ಅಂತಂದರೆ, ಅಲ್ಲಿ ಇಬ್ಬರು ಹಿಂದೆ ಮುಂದೆ ಇರೋದ್ರಿಂದ ಸ್ವಲ್ಪ ಪೈಪೋಟಿ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಅದೇನಂತಾರೆ, ಆ ಒಂದು ಅರ್ಜ್ ಇದೆ, ಅಂದರೆ ನಾನು ಫಸ್ಟ್ ಅನ್ನೋದು. ಆ ಒಂದು ಟೆನ್ಷನಿಗೆ ಏನಾಗುತ್ತೆ, ಇವರು ಥ್ರಾಟಲ್ ಜಾಸ್ತಿ ಕೊಟ್ಟಾಗ ಬೀಳುವಂಥ ಸಾಧ್ಯತೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಕಾಪಾಡಿಕೊಂಡು ಈ ರೇಸ್ನ ವಿನ್ ಆಗೋದ್ರಲ್ಲೇ ಮಜಾ. ಇದಕ್ಕೆ ಹೇಳೋದು, ರೈಡಮೆನಿಯಾ ಡರ್ಟ್ ಟ್ರ್ಯಾಕು ಎಲ್ಲರಿಗೂ ಏನಂತಾರಪ್ಪ ಇದು, ಸಕ್ಕತ್ತಾಗಿ ಓಡಿಸ್ದಾಗ ಇವರು ಇಲ್ಲಿಂದೆಲ್ಲ ಬಂದ್ಬಿಟ್ಟು ಹಿಂಗೆ. ಸೊ ಅದೇ ಹೇಳ್ತಿದ್ದೆ ಸ್ನೇಹಿತರೆ, ರೈಡಮೆನಿಯಾ ಡರ್ಟ್ ಟ್ರ್ಯಾಕ್ ಇಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ ಅಂತಾರಲ್ಲ, ಇಟ್ ಇಸ್ ನಾಟ್ ಫಾರ್ ಆಲ್ ದ ರೇಸರ್ಸ್. ಬೇಕಾದರೆ INRC ರ್ಯಾಲಿ ಎಲ್ಲ ತುಂಬ ಒಳ್ಳೊಳ್ಳೆ ರೇಸ್ ಓಡಿಸಿರೋರ್ಗು ಇವತ್ತುವರೆಗೂ ಇಲ್ಲಿ ಅವರಿಗೆ ಟ್ರಾಫಿ ತೊಗೊಳಕ್ಕಾಗಲ್ಲ. ಟ್ರಸ್ಟ್ ಮೀ. ಟ್ರ್ಯಾಕೇ ಒಂಥರ ವಿಚಿತ್ರ ಗುರು. ನೆಕ್ಸ್ಟ್ ಲೆವೆಲ್ ಟ್ರ್ಯಾಕ್ ಅಂತಾರೆ ಇದನ್ನು. ಬಾಲ್ ಬೇರಿಂಗ್ ಟ್ರ್ಯಾಕು, ಅದರಲ್ಲೂ ನೀರು, ಸ್ಲಿಪ್ಪರ್. ಇಲ್ಲೋಡಿ. ಓ 26, 15 ಲವ್ಲಿ. ಓ 27 ಇಲ್ಲಿದೆ ನೋಡಿ, ಇವರಿಬ್ರೆ. 7 ನೋಡ್ಕೊಂಡು ಹೋಗಿ ಸ್ಟೈಲ್ ಸಖತ್ತಾಗಿತ್ತು ಗುರು. ಅವ್ರನ್ನ 7:29ಗೆ ನೋಡ್ಕೊಂಡು ಹೋಗಿ ಸ್ಟೈಲ್ ಸಖತ್ತಾಗಿತ್ತು. ಓಕೆ. 25, 24 ಪೈಪೋಟಿ ಇಲ್ಲಿದೆ. ಓ ಅಲ್ಲ, ಹೌದೌದು. ಇಲ್ಲಿ ನೋಡಿ, ಕ್ರೇಜಿ 26. ಲಾವ್ಲಿ 26 ಮಾತ್ರ ನೆಕ್ಸ್ಟ್ ಲೆವೆಲ್ ಕಾರ್ನರಿಂಗಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋದ್ರು. 27 ಎಷ್ಟು ಲ್ಯಾಪ್ಸ್ ಆಯಿತು ಗುರು? ರೇಸ್ ನೋಡ್ತಾ ಇದ್ದೀವಿ, ಲ್ಯಾಪ್ಸ್ ಎಷ್ಟಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಏನು? ಹೌದಾ? ಏನು ಬ್ರೋ? ಲೆಫ್ಟ್ ಸೈಡ್ ಹೋಗ್ಬಿಟ್ಟಿಲ್ಲ ಪೂರ್ತಿ. ಹೌದಾ? ಈ ಸ್ಟ್ರೆಚ್ಚು, ಈ ಇಡೀ ರೇಸ್ ಟ್ರ್ಯಾಕಲ್ಲಿ ಇಲ್ಲಿಂದ ಆ ಡೆಡ್ ಎಂಡ್ ಹೋಗೋದೇನಿದೆಯಲ್ಲ ಸ್ಟ್ರೆಚ್ಚು, ಅಲ್ಲಿ ಏನೇ ಮಾಡಂಗಿದ್ರು ನೀವು ಇದರಲ್ಲಿ ಇಷ್ಟಲ್ಲೇ ಸ್ಪೀಡ್ ಸಿಗೋದು ನಿಮಗೆ. ಅದು ಬಿಟ್ಟರೆ ಬೇರೆ ಎಲ್ಲೂ ಸಿಗೋದಿಲ್ಲ. ಇಲ್ಲಿ ನೋಡಿ 26. ವಾವ್. 5, 15 ನನ್ನ ಕುದುರೆ. 27. ಓಹ್, ಏನು ಗುರು ಹಂಗಿರ್ತಾವನು. ಸಖತ್ ಗುರು. ಹಾಂ 27 ವಿನ್ನಿಂಗು. ಯಾರಪ್ಪ 27ಗೆ ಹಾಕಿದ್ದು? 28 ಹಾಕಿದ್ದಾರೆ. ಯಾರು? 24 ಈಸ್ ಓಕೆ. ಶರತ್ ಈಸ್ ಓಕೆ. ಹೋಗ್ತಾ ಇದ್ದಾರೆ ಅವ್ರು ಗಾಡಿ ತೊಗೊಂಡು. ಮೇಜರಾಗಿ ಏನಾಗಿಲ್ಲ, ಥ್ಯಾಂಕ್ ಗಾಡ್. ಆಲ್ ಸೇಫ್. ನಮ್ಮ ಕುದುರೆ ಯಾಕೋ ಒಂದು ಲ್ಯಾಪ್ ಸ್ಲೋ ಆಗ್ಬಿಡ್ತಲ್ಲ. ಸೊ ಸ್ನೇಹಿತರೆ, ಅಲ್ಲಿಗೆ 500cc ಡರ್ಟ್ ಟ್ರ್ಯಾಕ್ ನೋಡಿದ್ರಲ್ಲ. ನೆಕ್ಸ್ಟು 500cc ಎಕ್ಸ್ಪರ್ಟ್ ಡರ್ಟ್ ಟ್ರ್ಯಾಕ್ ನೀವು ಇವಾಗ ನೋಡಿರೋದು. ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ, ಅದು ಬಂದು 500cc ನೋವೈಸ್ ಎಕ್ಸ್ಪರ್ಟ್ ಕ್ಲಾಸು. ಸ್ಟೇ ಟ್ಯೂನ್. ಅಲ್ಲಿ ತನಕ ಸಿಗೋಣ ಮತ್ತೊಂದು ಸಂಚಿಕೆಯೊಂದಿಗೆ. ನೆಕ್ಸ್ಟ್ ಸಂಚಿಕೆ ಅದೇ ಆಗಿರುತ್ತೆ. ಸಿಗೋಣ. ಬಾಯ್. 4 ವೀಡಿಯೋ ಪೋಸ್ಟ್ ಮಾಡ್ಬೋದು. ಗೆಟಿಂಗ್ ದ ಪಾಯಿಂಟ್ ಅಲ್ಲ.